ಮಣ್ಣಿನ ಆರೋಗ್ಯ ಹದಗೆಟ್ಟಿರುತ್ತೆ. ಆ ಸೇವಿಸಿರೋದ್ರಿಂದ ನಮ್ಮ ಆರೋಗ್ಯನೂ ಸಹ ಹಾಳಾಗ್ತಾ ಇದೆ. ಸುಮಾರು 2003ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಯವ ಕೃಷಿಯನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಸಾವಯವ ಪರಿಕರಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಂಡು ಆಮೇಲೆ ಯಾವ ಬೆಳೆಗೆ ನಾವು ಈ ಒಂದು ಸಾವಯವ ಕೃಷಿಯನ್ನ ನಾವು ಮಾಡ್ಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮತ್ತೆ ಆಮೇಲೆ ಜಿಎಂಒ ಕ್ರಾಪ್ಸ್, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್, ಅವುಗಳನ್ನ ಬಳಕೆ ಮಾಡಿದ್ರೆ ಪ್ರಾಣಿಜನ್ಯ ಆಗಿರ್ಬೋದು, ಸಸ್ಯಜನ್ಯ ಆಗಿರ್ಬೋದು, ಅಥವಾ ಜೈವಿಕ ಗೊಬ್ಬರಗಳಿಂದ ಏನೇನು ಬಳಕೆ ಮಾಡ್ಕೊಂಡು ಆ ಬೆಳೆಗೆ ಯಾವ ಸಾವಯವ ಪೋಷಕಾಂಶಗಳನ್ನ ನಾವು ಸೇರಿಸಬೇಕು ಅಲ್ಲಿ ಬಹಳ ಗಮನದಲ್ಲಿರೋದು. ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಅಂತ ಸಮಯದಲ್ಲಿ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಅಲ್ಲಿ ಪರಿವರ್ತನೆ. ನಾವೇನು ಸಾವಯವದಲ್ಲಿ ಪಡಿತೀವಿ ಮತ್ತೆ ರಾಸಾಯನಿಕದಲ್ಲಿ ಪಡಿತೀವಲ್ವಾ, ಹೆಚ್ಚು ಕಡಿಮೆ ಅಷ್ಟೇ ಇಳುವರಿಯಲ್ಲಿ ನಾವು ಗೊಬ್ಬರಗಳನ್ನ ಹಾಕ್ತಾ ಇದೀವಿ, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದೀವಿ. ಆ ಹಾಕಿರೋಂತ ಗೊಬ್ಬರಗಳು ಆ ಬೆಳೆಗೆ ಸಿಗದಿದ್ದಂಗ ಅವೆಲ್ಲ ಭೂಮಿಗೆ ಹೋಗಿ ಅಂತರ್ಜಲ ಮಟ್ಟದಲ್ಲಿ ಸೇರ್ಕೊಂತವೆ. ಆ ಕಲುಷಿತ ನೀರನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಈಗಿನ ವರ್ಷಗಳಲ್ಲಿ ಕುಡಿತಾ ಇದ್ದೀವಿ.